ಈಗ ಅರವಿಂದ್ ಬೆಲ್ಲದ್ ಇದಾರಲ್ಲ ಡೆಪ್ಟಿ ಲೀಡರು ಸುಮ್ಮನೆ ಎದ್ಬಿಡೋದು ತೆಗೆ ಮಧ್ಯೆ ಎದ್ಬಿಟ್ಟು ಮಾತಾಡೋದು. ಅವ್ರೇನು ತಿಳ್ಕೊಬಿಟ್ಟಿದ್ದಾರೆ ಅಂತಂದ್ರೆ ಈಗ RSS ಅಂತ ಅಂದ ತಕ್ಷಣನೇ ಮೈ ಮೇಲೆ ಬಿಡ್ತೀರಿ ನೀವು, ಆಮೇಲೆ ಹೇಳ್ತೀರಿ ನಾವೆಲ್ಲ RSSನವರು ಅಂತ. ಬಹಳ ಜನ ನಂಗೆ ಗೊತ್ತಿದೆ, ನಮ್ಮ ಜೊತೆ ಇದ್ದವರೆಲ್ಲ RSSನವ್ರು ಆಗ್ಬಿಟ್ಟವ್ರೆ. ಈಗ ಈ ಅಶ್ವಥ್ ನಾರಾಯಣ RSS ಯಾವಾಗ ಅದೆಯಪ್ಪ ನೀನು? ಡಾಕ್ಟರ್ ಆಗಿದ್ದವನು ನೀನು 2003ರಿಂದನೂ ನಾನಿದ್ದೀನಿ. ನಂಗೆ ಗೊತ್ತಿಲ್ಲ. 2003 ನಮ್ಮ ಏರಿಯಾದಲ್ಲಿ ನೀನು ಆಸ್ಪತ್ರೆ ನಾನು ಕೃಷ್ಣ ಗೌರ್ಮೆಂಟ್ ಇದ್ದಾಗ ನಮ್ಮ ಜೊತೆ ಸೇರ್ಕೋಬೇಕು ಅಂತಿದ್ದವ್ ನೀನು. ಯಾವಾಗ ಸರ್ ನಿಮ್ಮ ಹತ್ರ ಬಂದಿದ್ದೀನಿ ಮಾತಾಡ್ಸಿದ್ದೀನಿ. ಸಿಂಡಿಕೇಟ್ ಸೆನೆಟ್ ಆಗ್ಬೇಕು, ಸಿಂಡಿಕೇಟ್ ಸೆನೆಟ್ ಆಗ್ಬೇಕು ಅಂತ ಬಂದಿದ್ದವ್ ನೀನು. ಸರ್ ಸಿಂಡಿಕೇಟ್ ಸೆನೆಟ್ ನಾನು ಗೆದ್ದಿರೋದು ಚುನಾವಣೆಯಲ್ಲಿ, ಸೆನೆಟ್ ಮೆಂಬರ್ ಆಗಿ ಗೆದ್ದಿರೋದು ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಯಿಂದ. ಯಾವತ್ತೂ ನಮಗೆ ಆಯ್ತು ನೇಮಕ ಆಗಿರೋದು ಎಲ್ಲೂ ಇಲ್ಲ ಸರ್. ಆಯ್ತು, ಈಗ ಉತ್ತರ ಮುಗಿಲಿದಲ್ಲಿ ಮತ್ತೆ ಚರ್ಚೆ ಮಾಡುವ. ಎಲೆಕ್ಷನ್ ಮೂಲಕ ಬಂದಿರೋದು. ಅಶ್ವಥ್ ಅವರೇ, ನೀವ್ ಯಾಕೆ ಪ್ರತಿಯೊಂದಕ್ಕೆ ಮಾತಾಡ್ತೀರಿ ಅಲ್ಲ ರಾಜೇಶ್ ನಾಯ್ಕ್? ಯಾಕೆ ಪ್ರತಿಯೊಂದಕ್ಕೆ ಮಾತಾಡ್ತೀರಿ? ಈಗ ವಿಚಾರಣೆ ಸ್ವಲ್ಪ ಕೂತ್ಕೊಳ್ಳಿ. ಆಯ್ತು, ಈ ಸೆಷನ್ ಮುಗಿದ ನಂತರ ನಮ್ಮ ಕಚೇರಿಯಲ್ಲಿ ಇಬ್ಬರು ಕೂತ್ಕೊಂಡು ನಾವು ಚರ್ಚೆ ಮಾಡುವ.